ಸತ್ಯನ್ ಅಂತ ಹುಡುಗಿನ ನಾನ್ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಆಗೋದು ಅಂತ ಅವಳನ್ನ ಕರ್ಕೊಂಡೋಗಿ ನಮ್ಮ ಮನೆಯವ್ರ ಮುಂದೆ ನಿಲ್ಸಕ್ ಆಗತ್ತೇನ್ರೋ? ಹಾ, ಒಂದ್ ವೇಳೆ ಆತರ ನಿಲ್ಸಿದ್ರು ಅಯ್ಯೋ ಅಯ್ಯೋ ಅಷ್ಟೇ ನನ್ ಕತೆ. ಅದನ್ನ ನಾನು ಯೋಚನೆ ಮಾಡಕ್ಕೂ ಆಗಲ್ಲ ಕಣ್ರೋ. ನಾನ್ ಮೊದ್ಲೇ ಸಾಫ್ಟ್ ಹುಡುಗ, ಅಂಥದ್ರಲ್ಲಿ ಸತ್ಯನ್ ಅಂತ ಬಜಾರಿ ಗಂಡು ಬೀರಿನ ಲವ್ ಮಾಡದ. ನಾನ್ ಮಾತ್ರ ಅಲ್ಲ, ಸತ್ಯನ್ ಬಗ್ಗೆ ತಿಳ್ಕೊಂಡಿರೋ ಯಾವುದೇ ಹುಡುಗ ಆದ್ರೂ ಲೈಫ್ ಅಲ್ಲಿ ಅಷ್ಟೊಂದು ರಿಸ್ಕ್ ತಗೊಳಕ್ ಹೋಗಲ್ಲ. ಅವಳ ಬಾಲ್ಗೆ ಪ್ರೀತಿ ಪ್ರೇಮ ಮದ್ವೆ ಎಲ್ಲ ಕನ್ಸಷ್ಟೇ. ಸತ್ಯ ನನ್ನ ಜೊತೆ ಯಾವತ್ತು ಮದ್ವೆ ಬಗ್ಗೆ ಪ್ರೀತಿ ಬಗ್ಗೆ ಮಾತೇ ಆಡಿಲ್ಲ. ಯಾಕಂದ್ರೆ ಅವಳಿಗೆ ಚೆನ್ನಾಗ್ ಗೊತ್ತು ಅವಳ ವಿಷಯದಲ್ಲಿ ಯಾರಿಗೂ ಪ್ರೀತಿ ಹುಟ್ಟಕ್ ಸಾಧ್ಯನೇ ಇಲ್ಲ ಅಂತ. ನೀವ್ ಸುಮ್ನೆ ನಿಮ್ ತಲೆಯಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಅವಳ ತಲೆಗೂ ಇಂತ ಹುಳ ಎಲ್ಲ ಬಿಡಕ್ ಹೋಗ್ಬೇಡಿ. ನೀವು ಮನ್ಸೋ ಇಚ್ಛೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಹೊಣೆ ಅಲ್ಲ. ನನಗೆ ಸತ್ಯನ ಮೇಲೆ ಯಾವತ್ತೂ ಈ ತರ ಭಾವನೆ ಬಂದಿಲ್ಲ, ಬರಲ್ಲ, ಬರಕ್ ಸಾಧ್ಯನೂ ಇಲ್ಲ. ತಪ್ಪಿ ಸತ್ಯನ್ ಮನ್ಸಲ್ಲಿ ಈ ತರ ಫೀಲಿಂಗ್ಸ್ ಏನಾದ್ರು ಬಂದಿದ್ರೆ ಅದನ್ನ ಅಲ್ಲೇ ಸುಟ್ಟಾಕ ಕೇಳಿ. ಅವಳನ್ನ ಯಾರ್ ಬೇಕಾದ್ರೂ ಫ್ರೆಂಡ್ ಅನ್ಕೊಬಹುದು, ಆದ್ರೆ ಹೆಂಡತಿ ಅನ್ಕೊಳಕ್ ಆಗಲ್ಲ. ಸಾರಿ ಕಣ್ರೋ, ನನಗೆ ಗೊತ್ತಿಲ್ದೇನೋ ನಿಮ್ಮ ಮನ್ಸಲ್ಲಿ ಈ ಥರ ಭಾವನೆ ಬರೋವಾಗ ನಡ್ಕೊಂಡೆ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅದೆಲ್ಲ ಬಿಡಿ, ಸತ್ಯ ಬಂದರೆ ನಾನು ಬಂದಿದೆ ಅಂತ ಹೇಳ್ತೀರಾ? ಹೇಳಿ ಪ್ಲೀಸ್, ನಾನು ಬರ್ತೀನಿ. ಬಾಯ್. ಓ ಸಾರಿ, ನಿಮ್ಮೆಲ್ರಿಗೂ ಇನ್ನೊಂದು ಸರ್ಪ್ರೈಸ್ ಇದೆ. ನನಗೆ ಎಂಗೇಜ್ಮೆಂಟ್ ಆಗಿದೆ, ಅತಿ ಶೀಘ್ರದಲ್ಲೇ ಮದುವೆ ಕೂಡ ಆಗ್ತಾ ಇದ್ದೀನಿ. ನಾ ಇನ್ವಿಟೇಷನ್ ಕೊಟ್ಟು ನಿಮ್ಗೆ ಎಲ್ಲರೂ ಇನ್ವೈಟ್ ಮಾಡ್ತೀನಿ. ಮಿಸ್ ಮಾಡಿದೆ ಮದುವೆಗೆ ಬರಬೇಕು.
ಯಾಕೆ ಹೀಗೆ ಮಾಡ್ತಿದ್ದಾನೆ? ಹೀಗೆಲ್ಲ ಆದರೆ ನಾಳೆ ದಿನ ಇವನಿಂದ ಇನ್ನೂ ಟಾರ್ಚರ್ ಆಗ್ಬೋದು. ಛೇ, ಇವನು ಏನೋ ಅಂದ್ಕೊಂಡಿದ್ದೆ. ಅಪ್ಪನ ಆಸ್ತಿ ಚೆನ್ನಾಗಿದೆ, ನನ್ನ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಬರ್ತಾನೆ, ಇವನನ್ನು ಆಟ ಆಡಿಸ್ಬೋದು ಅಂತೆಲ್ಲ ಅಂದ್ಕೊಂಡಿದ್ರೆ ಇವನು ನನ್ನನ್ನೇ ಆಟ ಆಡ್ಸೋಕೆ ಬರ್ತಿದ್ದಾನೆ. ಏನು ಮಾಡಲಿ? ಇವನನ್ನು ಹೇಗೆ ದಾರಿಗೆ ತರಲಿ? ಹಾಯ್ ದಿವ್ಯಾ, ಹೇಗಿದ್ಯಾ? ಇದರಲ್ಲಿ ನನ್ನ ಕೈವಾಡ ಇದೆ ಅಂತ ನನಗೆ ಗೊತ್ತು. ಬಾಲನ್ನ ನನ್ನ ವಿರುದ್ಧ ಎತ್ಕಟ್ಟಿದ್ದು ನೀನೇ ಅಂತನೂ ಗೊತ್ತು. ಇಷ್ಟು ದಿನ ನನ್ನ ಮುಂದೆ ಮಾತಾಡೋಕ್ಕೂ ಹೆದರ್ಕೊತಿದ್ದ ಬಾಲ ಹೀಗೆಲ್ಲ ನನ್ನ ಮುಂದೆ ಬಾಲ ಬಿಸ್ತಿರ್ಲಿಲ್ಲ. ಇಬ್ರು ಜೊತೆಗಿರೋ ಫೋಟೋನ ಮನೆಗೆ ಕಳ್ಸೋದು, ರೋಡಲ್ಲಿ ಪೋಸ್ಟರ್ ಅನ್ಸೋದು, ಇಂಥ ಚೀಪ್ ಗಿಮಿಕಿಗೆ ನಾನು ಹೆದರ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಇದನ್ನು ಮೀರಿ ನಿಮ್ಮನ್ನು ಕೆಟ್ಟೋರನ್ನಾಗಿ ಮಾಡಿ ಹೇಗೆ ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ ನನಗೆ ಗೊತ್ತು. ಯಾಕೆ ದೇವಸ್ಥಾನದಲ್ಲಿ ನಿಮ್ಮ ಪ್ಲ್ಯಾನ್ನ ನಿಮ್ಮ ವಿರುದ್ಧನೇ ತಿರುಗಿಸಿದ್ ಮರ್ತೋಯ್ತಾ? ಓ ಗುಡ್ ಬಾಲ. ದಿವ್ಯಾ ಇಷ್ಟು ಟೆನ್ಷನ್ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದರೆ ನೀನು ಒಳ್ಳೆ ಚಾಟಿ ಏಟೆ ಕೊಟ್ಟಿದ್ಯಾ. ನೀವು ಹೀಗೆಲ್ಲ ಮಾಡಿ ನನ್ನನ್ನು ಆಟಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇಂಥ ಏಟ್ಗಳಿಗೆ ಎದುರೇಟ್ ಕೊಟ್ಟು ನಿಮ್ಗಿಂತ 10 ಪಟ್ಟು ಆಟಾಡ್ಸೋ ಜಾಣ್ಮೆ ನನಗಿದೆ. ಕೂಲ್ ದಿವ್ಯಾ, ಕೂಲ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಷ್ಟಕ್ಕೂ ನಾನು ನಿನಗೆ ಕಾಲ್ ಮಾಡಿರೋ ವಿಷಯನೇ ಬೇರೆ. ದೇವಸ್ಥಾನದಲ್ಲಿ ಇಷ್ಟೆಲ್ಲ ನಡೆದಿದೆ, ಆ ಬಾಲ ಇಷ್ಟೊಂದೆಲ್ಲ ಗೇಮ್ ಪ್ಲಾನ್ ಮಾಡಿದ್ದಾನೆ ಅಂತ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು. ಅಂಥದ್ರಲ್ಲಿ ನನ್ನ ಕೈವಾಡ ಬೇರೆ ಇದೆ ಅಂತ ಹೇಳ್ತಿದ್ಯಾ ನೀನು. ನೀನಾಗಿ ನೀನೇ ಇದೆ ಅಂತ ಹೇಳುವಾಗ ನಾನು ಯಾಕೆ ಬೇಡ ಅನ್ಲಿ? ಒಟ್ನಲ್ಲಿ ನಿನ್ನ ಬಾಯಲ್ಲಿ ಈ ಥರ ಎಲ್ಲ ಟೆನ್ಷನ್ ಮಾತು ಕೇಳಕ್ಕೆ ಒಂಥರ ಖುಷಿ ಆಗ್ತಿದೆ ದಿವ್ಯಾ. ನನಗೀಗ ಆಗ್ತಿರೋ ಖುಷಿಗೆ ಮಾತೇ ಬರ್ತಿಲ್ಲ. ಓಕೆ ಫೈನ್, ಪಾಪ ನಾನು ಏನೇನೋ ಮಾತಾಡಿ ನಿನ್ನ ಟೆನ್ಷನ್ ಯಾಕೆ ಜಾಸ್ತಿ ಮಾಡಲಿ? ಇದೆಲ್ಲ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋವಾಗ ನನಗೆ ಫೋನ್ ಮಾಡು, ಆಮೇಲೆ ಇನ್ನೊಂದು ವಿಷಯನ ಬ್ಲಾಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಎಂಜಾಯ್ ದ ಸಿಚುವೇಶನ್ ದಿವ್ಯಾ. ಜಾನಕಿ, ಫೋನ್ ಬರ್ತಾ ಇದೆ, ತಗೋಬಾರ್ದಾ? ಬಂದೆ ಅತ್ತೆ. ಅತ್ತೆ, ಬೀಗರು ಫೋನ್ ಮಾಡಿದ್ದಾರೆ. ಹೌದಾ? ಮಾತಾಡು. ಪರವಾಗಿಲ್ಲ ಅತ್ತೆ, ನೀವೇ ಮಾತಾಡಿ. ಯಾಕೆ? ಹಲೋ, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಕಲ್ಯಾಣೋತ್ಸವದಿಂದ ಬಂದಮೇಲೆ ನಾವೇ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಅಷ್ಟರಲ್ಲಿ ನೀವೇ ಮಾಡಿಬಿಟ್ರಿ. ಕಲ್ಯಾಣೋತ್ಸವ ಅಂತೂ ಭಾಳ ಭಾಳ ಚೆನ್ನಾಗಿತ್ತಮ್ಮ. ನನಗೂ ಅದೇ ಸಮಾಧಾನಮ್ಮ. ಅದಕ್ಕೆ ಅದ್ರ ಬೆನ್ನಲ್ಲೇ ಮದುವೆ ಕೆಲಸಗಳನ್ನ ಶುರು ಮಾಡಬೇಡ ಅಂತ ಮನೆಯವರೆಲ್ಲ ತೀರ್ಮಾನ ಮಾಡಿದ್ರು. ಆ ವಿಷಯದ ಬಗ್ಗೆನೇ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹೌದಾ? ಓಹ್, ಒಳ್ಳೇದು ಒಳ್ಳೇದು. ನಮ್ಮ ಸೊಸೆನೂ ಇಲ್ಲೇ ಇದ್ದಾರೆ, ಅವ್ರಿಗೆ ಕೊಡ್ತೀನಿ ರೀ. ಸರಿ, ಸ್ಪೀಕರ್ಗೆ ಹಾಕಿ ಮಾತಾಡು ಬೀಗರು. ನಮಸ್ಕಾರ ಸೀತಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಜಾನಕಿ ಅವರೇ. ಅಂದಹಾಗೆ ಈಗಾಗಲೇ ಮದುವೆಗೆ ತಡ ಆಗಿದೆ, ಇನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಬಿಡೋಣ. ಹಾಗಂತ ನಮ್ಮ ಮನೆಯವರೆಲ್ಲರೂ ತೀರ್ಮಾನ ಮಾಡಿದ್ದಾರೆ. ನಿಮ್ಗೇನನ್ಸುತ್ತೆ? ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ.
ಮಗಳು ಮದುವೆ ಮಾತು ಅಂದ ತಕ್ಷಣ ಎದೆ ಓಡ್ಕೊಳಕ್ಕೆ ಶುರು ಆಗುತ್ತೆ. ಅದು ಖುಷಿಗೋ ಭಯಕ್ಕೋ ಗೊತ್ತಾಗಲ್ಲ. ನನಗೆ ಅರ್ಥ ಆಗತ್ತೆ. ಹೆಣ್ಣೆ ಹೆತ್ತವ್ರು ಎದೆ ಬಿಡ್ತಕ್ಕೆ ಒಂದೇ ಅರ್ಥ ಇರಲ್ಲ ಅಲ್ವಾ? ಯೋಚನೆ ಮಾಡಬೇಡಿ ಜಾನಕಿ ಅವರೇ, ದೇವರ ಅನುಗ್ರಹ ಇದ್ದರೆ ಮದುವೆನೂ ಚೆನ್ನಾಗಿ ಆಗತ್ತೆ. ಅದಕ್ಕೆ ನಿಮಗೆ ಯಾವ ಚೌಟ್ರಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರಿಗೆ ಹೇಳಿ ಆ ಚೌಟ್ರಿ ಬಗ್ಗೆ ವಿಚಾರಿಸಕ್ಕೆ ಹೇಳ್ತೀನಿ. ಏನು ಬಾಲ, ನಾನು ದಿವ್ಯಾ ಸಿಗಲ್ಲ, ನಾನು ಅವಳನ್ನ ಬಿಟ್ಕೊಟ್ಬಿಡ್ತೀನಿ ಅಂತೆಲ್ಲ ಗೋಳಾಡ್ತಿದ್ದೆ. ಈಗ ನೋಡಿದ್ರೆ ಅವಳನ್ನೇ ಗೋಳು ಹೊಯ್ಕೊಂಡು ಅವಳು ನೀನು ಹೇಳ್ದಾಗೆಲ್ಲ ಕೇಳೋ ಥರ ಮಾಡಿದ್ಯಾ? ಓ, ವಿಷಯ ನಿಮ್ವರೆಗೂ ಬಂದ್ಬಿಡ್ತಾ? ನಿಮ್ಗೆ ಈ ವಿಷಯ ಸರ್ಪ್ರೈಸ್ ಆಗಿ ಹೇಳೋಣ ಅನ್ಕೊಂಡಿದ್ದೆ. ನಿನ್ನ ಬಾಯಿಂದ ಈ ವಿಷಯ ಕೇಳಿದಿದ್ರೆ ಅಷ್ಟೊಂದು ದೊಡ್ಡ ಸರ್ಪ್ರೈಸ್ ಅನಿಸ್ತಿರ್ಲಿಲ್ವೇನೋ ಬಾಲ. ಆದರೆ ಆ ದಿವ್ಯ ನಡುಗ್ತಿರೋ ಧ್ವನಿನಲ್ಲಿ ವಿಷಯ ಹೇಳಿದಾಗ ಅದು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು, ಮಜಾ ಕೊಟ್ಟಿದ್ದು, ಶಾಕ್ ಆಗಿದ್ದು. ಬೆಣ್ಣೆ ಹಾಗೆ ಮಾತಾಡ್ತಿದ್ದಿದ್ದು ಬಾಲ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾರ್ತಿದ್ದಾನೆ ಅಂತ ಅವಳಿಗೆ ಅನಿಸಿದೆ ಅಂತ ಅಂದಮೇಲೆ ನೀನೀಗ ಸರಿಯಾದ ದಾರಿಲೇ ಇದೆಯಾ ಬಾಲ. ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ದಂಡಂ ದಶಗುಣಂ. ಪ್ರೀತಿನ ಪ್ರೀತಿಯಿಂದ ಪಡೆಯೋಕ್ಕಾಗಲಿಲ್ಲ ಅಂದರೆ ಅದನ್ನ ಬೇರೆ ರೀತಿಲೇ ಪಡಿಬೇಕಾಗತ್ತೆ. ಹಾಗಿದ್ರೆ ಈಗ ಅವಳು ನೀನು ಹೇಳ್ದಾಗೆಲ್ಲ ಕೇಳ್ತಾಳೆ ಅಂತಾಯ್ತು. ಮತ್ತೆ ಅವಳು ಕಾಲ್ ಮಾಡೋ ಮಾತೇ ಇಲ್ಲ. ಇನ್ಮೇಲೆ ನಾನು ಅವಳಿಗೆ ಕಾಲ್ ಮಾಡಲ್ಲ. ಅವಳೇ ನನ್ನ ಜೊತೆ ಮಾತಾಡೋದಕ್ಕೆ ಪರದಾಡ್ಕೊಂಡು ಪೇಚಾಡ್ಕೊಂಡು ನನಗೆ ಕಾಲ್ ಮಾಡ್ತಾಳೆ. ಇನ್ಮೇಲೆ ನೀವು ಹೇಳ್ದಾಗೆ ನಡೆಯುತ್ತೆ. ಹಾಗೆ ನಡಿಬೇಕು ಅಂದರೆ ಆಗಾಗ ನಾನು ನಿಮಗೆ ಕಾಲ್ ಮಾಡ್ತಾನೇ ಇರಬೇಕಾಗತ್ತೆ. ಆಗಾಗ ಕಾಲ್ ಮಾಡದ ಯಾಕೆ? ಕತೆ ಟ್ವಿಸ್ಟಲ್ಲಿ ನಡಿಬೇಕಾದ್ರೆ ಶೂಟಿಂಗ್ ಅರ್ಧದಲ್ಲೇ ನಿಲ್ಸಕ್ಕಾಗತ್ತಾ? ಅದಕ್ಕೆ ಸೆಟಪ್ಪು ಗೆಟಪ್ ಎಲ್ಲ ಬೇಕಲ್ಲ ಮೇಡಮ್. ಅದಕ್ಕೆ ನಾನು ಪ್ರೊಡ್ಯೂಸರ್ಗೆ ತಾನೇ ಕಾಲ್ ಮಾಡಬೇಕು. ಏನು ದುಡ್ಡು ಬೇಕಾ? ಪ್ಲಾನ್ಗಳೆಲ್ಲ ನನ್ನ ಕಡೆಯಿಂದ ಆಗ್ತಿರುವಾಗ ಪೇಮೆಂಟು ನಿಮ್ಮ ಕಡೆಯಿಂದ ತಾನೇ ಆಗಬೇಕು. ಅತಿ ಆಯ್ತು ಬಾಲ ನಿಂದು. ದಿವ್ಯಾ ನಿಮ್ಮನೆ ಸೊಸೆಯಾಗಿ ಬಂದರೆ ಇದಕ್ಕಿಂತ ಹತ್ರಷ್ಟು ಆಡ್ತಾಳೆ ಅಂತ ನಿಮಗೆ ಗೊತ್ತಲ್ವಾ? ಆಗ ನೀವು ಕಳ್ಕೊಳ್ಳೋದ್ರ ಮುಂದೆ ಈಗ ನನಗೆ ಕೊಡೋ ಚೂರು ಪಾರು ಎಲ್ಲ ಯಾವ ಲೆಕ್ಕ ಮೇಡಮ್? ಸರಿ, ಎಷ್ಟು ಬೇಕು? ಸದ್ಯಕ್ಕೆ ಒಂದು 10 ಲಕ್ಷ ಕಳಿಸಿ. ಅದು ಬಂದ ಮೇಲೆ ಪ್ಲಾನ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಬಲ 10 ಲಕ್ಷ? ದಿವ್ಯಾ, ನೀನು ನನ್ನ ಪಾಲಿಗೆ ದೇವತೆ ಅನ್ಕೊಂಡಿದ್ದೆ, ಆದರೆ ಅದೃಷ್ಟ ದೇವತೆ ಆಗ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಸುಹಾಸಿ ಎಲ್ಲಿದೆಯಾ? 10 ಲಕ್ಷನ ಈಗ ಬಾಲನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹೇಳ್ದಷ್ಟು ಮಾಡು ಸುಹಾಸ್. ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೀತಮ್ಮ. ಅಲ್ಲ, ನಿಮ್ಮ ಘನತೆಗೆ ತಕ್ಕ ಹಾಗೆ ದೊಡ್ಡ ಚೌಲ್ಟ್ರಿ ಮದುವೆ ಮಾಡುವಂಥ ಯೋಗ್ಯತೆ, ಶಕ್ತಿ ನಿಜಕ್ಕೂ ನಮಗಿಲ್ಲ. ಹಾಗಂತ ನಿಮ್ಮ ಘನತೆಗೆ ಸರಿ ದೂಗದೇ ಇರೋವಂಥ ಚೌಟ್ರಿಲಿ ಮದುವೆ ಮಾಡಿಕೊಡೋಕ್ಕೂ ನಮಗೆ ಮನಸ್ಸು ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸೀತಮ್ಮ. ಛೇ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಿಮಗಾಗಲಿ, ಮದುವೆಗೆ ಬರೋ ನಿಮ್ಮ ನೆಂಟರಿಗಾಗಲಿ ತುಂಬ ದೂರ ಆಗಬಾರ್ದು, ಹತ್ತಿರ ಇರಬೇಕು. ಹಾಗೆಯೇ ನಿಮಗೆ ಯಾವುದಾದ್ರೂ ಚೌಟ್ರಿ ಗೊತ್ತಿದ್ರೆ ಹೇಳಿ, ಅಲ್ಲೇ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದೆ.
ಅವರೇ, ನೀವು ಮದುವೆ ಬಗ್ಗೆ ಆಗಲಿ ಮದುವೆ ಖರ್ಚಿನ ಬಗ್ಗೆ ಆಗಲಿ ಯೋಚನೆ ಮಾಡಬೇಡಿ. ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕಳಿಸ್ತಾ ಇದ್ದೀರಿ. ಅಂಥದ್ರಲ್ಲಿ ಇದೆಲ್ಲ ದೊಡ್ಡ ವಿಷಯನಾ? ನೀವು ದೊಡ್ಡವರು, ನಿಮ್ಮ ದೊಡ್ಡತನ ಎಲ್ಲ ನಮಗೆ ದೊಡ್ಡ ವಿಷಯನೇ. ನಿಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನನ್ನ ಮೊಮ್ಮಗಳು ತುಂಬ ಪುಣ್ಯ ಮಾಡಿದ್ಲು. ಈಗಾಗಲೇ ನೀವು ಎಲ್ಲ ಖರ್ಚುಗಳನ್ನ ವಹಿಸ್ಕೊಂಡು ನಮ್ಗೆ ಅನುಕೂಲನೇ ಮಾಡಿಕೊಟ್ಟಿದ್ದೀರಾ. ನಾವೇನು ಅಂತ ಹೇಳೋಕ್ಕಾಗುತ್ತೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗದಲ್ಲೇ ಮದುವೆ ಆಗಲಿ. ಮದುವೆ ದಿನವೂ ಅಷ್ಟೇ, ನಿಮಗೆ ನಿಮ್ಮ ಮನೆಯವ್ರಿಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನವೇ ಗೊತ್ತು ಮಾಡಿ. ನಮಗೇನು ಅಭ್ಯಂತರ ಇಲ್ಲ. ಈ ಮದುವೆ ಬಗ್ಗೆ ನಮಗಿಂತನೂ ನಿಮಗೆ ಪ್ರೀತಿ ಕಾಳಜಿ ಜಾಸ್ತಿ ಇದೆ ಅನ್ನೋದು ನಮಗೆ ಗೊತ್ತು. ಅದೇ ನಮಗೆ ಸಮಾಧಾನ. ಸರಿ, ಹಾಗಾದರೆ ಮದುವೆ ದಿನ ಗೊತ್ತಾಗ್ತಿದ್ದ ಹಾಗೆ 2 ಕಡೆ ಇನ್ವಿಟೇಷನ್ನ ನಾವೇ ಪ್ರಿಂಟ್ ಮಾಡಿಸ್ತೀವಿ. ಮದುವೆ ದಿನ ಗೊತ್ತಾಗ್ತಿದ್ದ ಹಾಗೆ ನಿಮಗೆ ವಿಷಯನೂ ತಿಳಿಸ್ತೀನಿ. ನೀವು ಇಲ್ಲಿಗೆ ಬಂದುಬಿಡಿ. ಇಲ್ಲೇ ಪೂಜೆ ಮಾಡಿ ಇನ್ವಿಟೇಷನ್ ಹಂಚೋ ಕೆಲಸನ ಶುರು ಮಾಡ್ಕೊಂಡ್ಬಿಡೋಣ. ಸರಿಯಮ್ಮ, ಹಾಗೆ ಆಗಲಿ. ನೀವು ಹೇಳ್ದಾಗೆ ಆಗಲಿ. ಫೋನ್ ಇಡ್ಲಾ? ಸರಿ. ಅಂದ್ರೆ ಕಾಯ್ತಾ ಇರ್ತೀನಿ. ಇವತ್ತು ನಾನು ನಿನಗೆ ತುಂಬ ಮುಖ್ಯವಾದ ವಿಷಯ. ಸತ್ಯ, ನಮ್ಮ ಮನೆಯವ್ರು ಕರೀತಾ ಇದ್ದಾರೆ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಸತ್ಯ ನನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದಿದ್ದು ಪ್ರೀತಿ ಬಗ್ಗೆ ಹೇಳಕ್ಕ. ನಾನ್ ಮೊದಲೇ ಸಾಫ್ಟ್ ಹುಡುಗ, ಅಂಥದ್ರಲ್ಲಿ ಸತ್ತಿನಂತ ಬಜಾರಿ ಗಂಡು ಬೀರಿನ ಲವ್ ಮಾಡದ. ನಾನು ಹೀಗಿರೋದನ್ನ ನೋಡಿ ಇಡೀ ಪ್ರಪಂಚ ನನ್ನ ಬಗ್ಗೆ ಏನೇ ಮಾತಾಡಿದ್ರು ನಿನಗೆ ನನ್ನ ಮನಸ್ಸು ಅರ್ಥ ಆಗಿದೆ ಅಂದ್ಕೊಂಡೆ. ಆದರೆ ಪ್ರಪಂಚದ ಕಣ್ಣಿಗೆ ಕಂಡ ಹಾಗೆ ನಿನ್ನ ಕಣ್ಗೂ ಕಾಣಿಸ್ದೆ ಅನ್ನೋದು ಇವತ್ತೇ ನನಗೆ ಅರ್ಥ ಆಗಿದ್ದು. ನನ್ನನ್ನು ಯಾರೂ ಪ್ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸತ್ಯನ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ದೆ ಅಮೂಲ್ ಬೇಬಿ. ನೀನು ಹೇಳಿದ್ದೆಲ್ಲ ಸರಿಯಾಗೇ ಇದೆ. ನಾನು ನನ್ನನ್ನೇ ಮರೆತು, ನಾನಿರೋ ರೀತಿನ ಮರೆತು ನಿನ್ನನ್ನು ಪ್ರೀತಿ ಮಾಡೋ ಕನ್ಸು ಕಾಣ್ತಿದ್ನಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು? ಹೆಣ್ಣಿಗಿರ್ಬೇಕಾಗಿರೋ ನಡೆ ನುಡಿ ಗುಣ ಯಾವುದು ನನ್ನಲ್ಲಿಲ್ಲ ಅಂದಮೇಲೆ ಪ್ರೀತಿ ಅನ್ನೋ ಭಾವನೆ ಹೇಗೆ ಹುಟ್ಟೋಕ್ ಸಾಧ್ಯ? ಮರದ ನೆರಳಲ್ಲಿ ನಿಂತ ಮಾತ್ರಕ್ಕೆ ಮರನೇ ನಂದು ಅಂತ ಅಂದ್ಕೊಳ್ಳೋದು ಎಂತ ದೊಡ್ಡ ತಪ್ಪು. ಇಷ್ಟು ದಿನ ನಿನ್ ಸ್ನೇಹದ ನೆರಳಲ್ಲಿದ್ದೆ, ಆದ್ರೆ ನಿನ್ನ ನನ್ನವನು ಅಂತ ಅಂದ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮೂಲ್ ಬೇಬಿ. ಆಸೆ ಪಡೋಕ್ಕೂ ಅರ್ಹತೆ ಇರಬೇಕು. ನಾನ್ ನಿನಗೆ ಸರಿಯಾದ ಜೋಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುಗಿತು. ನನ್ನ ಜೀವನದಲ್ಲಿ ನೀನು ಯಾವತ್ತೂ ಆಸೆ ಅನ್ನೋ ಪದಕ್ಕೆ ಅವಕಾಶನೇ ಕೊಡಲ್ಲ.